ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋ ಮಾಡ್ಬೇಕಾದ್ರೆ ನಂಗಂತೂ ತುಂಬಾ ಬೇಜಾರಾಯ್ತು. ಸೊ ಈ ವಿಡಿಯೋ ಶುರು ಆಗುತ್ತೆ ಈಗ. ಸೊ ಹೊಸ ವರ್ಷ 2024 ಬರುತ್ತೆ. ಅದಕ್ಕೆ ಮುಂಚೆ ನ್ಯೂ ಇಯರ್ ಈವ್ ಅಂದ್ರೆ 31ನೇ ತಾರೀಕು. ಸೊ ಅಮ್ಮ ಮತ್ತೆ ಮಗು. ಸೊ ಅಮ್ಮ ಬಂದು ಸುಚಾನಾ ಸೇತ್ ಅಂತ. ಸೊ ಇವರು ಬಂದು ಒಂದು ಕಂಪನಿ ಸಿಇಒ ಅಂದ್ರೆ ಆ ಕಂಪನಿನ ಮುಖ್ಯಸ್ಥರು. ಸೊ ಇವ್ರ ಕಂಪನಿ ಬಂದು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಸೊ ಅದರಲ್ಲಿ ಒಂದು ಕಂಪನಿ ಸಿಇಒ ಇವರು ಅಂದ್ರೆ ಮುಖ್ಯಸ್ಥರು. ಅವರಿಗೆ ಒಬ್ಬ ಮಗ ಇದ್ದಾನೆ, 4 ವರ್ಷದ ಮಗು ಮತ್ತೆ ಗಂಡ. ಸೊ ಅಮ್ಮ ಮತ್ತೆ ಮಗು ಏನ್ ಮಾಡ್ತಾರೆ ಅಂದ್ರೆ, ಅಮ್ಮ ಮತ್ತೆ ಮಗು ಗೋವಾಗ್ ಹೋಗ್ತಾರೆ 31ನೇ ತಾರೀಕು. ಸೊ ಹೋಗ್ಬಿಟ್ಟು ನ್ಯೂ ಇಯರ್ ಇವೆಲ್ಲ ಮುಗಿಸ್ಕೊಂತಾರೆ. ಮುಗಿಸ್ಕೊಂಡಿದ್ದಾದ್ಮೇಲೆ ಮತ್ತೆ ಏನಂತಾರೆ 4ನೇ ತಾರೀಕು ವಾಪಸ್ ಬರ್ತಾರೆ ಬೆಂಗಳೂರಿಗೆ. ಮತ್ತೆ 6ನೇ ತಾರೀಕು ಹೋಗ್ತಾರೆ. 6ನೇ ತಾರೀಕು ಹೋದಾಗ ಏನಾಗುತ್ತೆ, ಅವರು 10ನೇ ತಾರೀಕುವರೆಗೂ ಹೋಟೆಲ್ ರೂಮ್ ಬುಕಿಂಗ್ ಮಾಡ್ಕೊಂಡಿರ್ತಾರೆ. ಸೊ 6ನೇ ತಾರೀಕು ಹೋದವರು ಇಮಿಡಿಯೇಟ್ ಆಗಿ 7ನೇ ತಾರೀಕು ಹೋಟೆಲ್ ಅವ್ರ ಹತ್ರ ಹೇಳ್ತಾರೆ, ನನ್ಗೆ ಅರ್ಜೆಂಟ್ ಕೆಲಸ ಇದೆ ಬೆಂಗಳೂರಲ್ಲಿ, ನನ್ನ ಕಂಪನಿದು, ನಾನು ಇಮಿಡಿಯೇಟ್ ಹೋಗ್ಬೇಕು ಅಂತ. ಸೊ ಅವಾಗ ಹೋಟೆಲ್ ಅವ್ರು ಸರಿ ನಮಗೆ ಏನೋ ಕಾಸು ಕಟ್ಬಿಟ್ಟು ಹೋಗಿ ಅಂತಾರೆ. ಎಲ್ಲ ಕಾಸು ಕಟ್ಟಿರ್ತಾರೆ 4 ದಿವಸದ್ದು. ಸೊ 7ನೇ ತಾರೀಕು ಚೆಕ್ಔಟ್ ಮಾಡ್ತಾರೆ ಹೋಟೆಲ್ ಇಂದ. ಹೋಟೆಲ್ ಅಲ್ಲಿ ಇರಲಿಲ್ಲ, ಅಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಸೊ 7ನೇ ತಾರೀಕು ಚೆಕ್ಔಟ್ ಮಾಡ್ತಾರೆ. ಮಾಡಿದಾಗ ಹೇಳ್ತಾರೆ, ನನಗೆ ಒಂದು ಟ್ಯಾಕ್ಸಿ ಅರೇಂಜ್ ಮಾಡ್ಕೊಡಿ, ನಾನು ಬೆಂಗಳೂರು ಹೋಗ್ಬೇಕು ಅಂತ. ಸೊ ಹೋಟೆಲ್ ಸ್ಟಾಫ್ ಅವರು ಒಂದು ಟ್ಯಾಕ್ಸಿ ಅರೇಂಜ್ ಮಾಡ್ಕೊಡ್ತಾರೆ. ಸೊ ಗೋವಾದಿಂದ ಬೆಂಗಳೂರು ಬರಕ್ಕೆ ಸೊ ಅರೇಂಜ್ ಮಾಡ್ಕೊಡ್ತಾರೆ. ಸೊ ಎಲ್ಲ ಆಗುತ್ತೆ, ಪ್ಲಸ್ ಚೆಕ್ಔಟ್ ಆಗುತ್ತೆ. ಸೊ ಇವರು ಟ್ಯಾಕ್ಸಿಗೆ ಎಕ್ತಾರೆ. ಸೊ ಹೋಗ್ಬೇಕಾದ್ರೆ ಇಬ್ರು ಹೋಗಿರ್ತಾರೆ, ಬಟ್ ಟ್ಯಾಕ್ಸಿ ಎಕ್ಬೇಕಾದ್ರೆ ಒಬ್ಬರೇ ಎಕ್ಕಿರ್ತಾರೆ. ಸೊ ಅದನ್ನ ಇವ್ರು ಯಾರು ಅಷ್ಟೊಂದು ಸೊ ಅದನ್ನ ಯಾರು ಇವ್ರು ಅಷ್ಟೊಂದು ಅಲ್ಲಿರೋ ಸ್ಟಾಫ್ ಆಗಿರ್ಲಿ ಪ್ಲಸ್ ಟ್ಯಾಕ್ಸಿ ಡ್ರೈವರ್ ಆಗಿರ್ಲಿ ಏನೋ ಕೇರ್ ಮಾಡಲ್ಲ. ಸೊ ಸರಿ ಅಂದ್ಬಿಟ್ಟು ಅವ್ರ ಪಾಡಿಗೆ ಟ್ಯಾಕ್ಸಿ ಎಕ್ಬಿಟ್ಟು ಬರ್ತಾರೆ. ಸೊ ಇವ್ರು ಇದ್ದಿದ್ ರೂಮ್ ನ ಕ್ಲೀನ್ ಮಾಡಿಸ್ಬೇಕಲ್ವಾ ಮತ್ತೆ ಇನ್ನೊಬ್ರು ಕೊಡೋದಕ್ಕೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಅದು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಅವರು ಅಪಾರ್ಟ್ಮೆಂಟ್ ಅವ್ರು ನಿಧಾನ ಕ್ಲೀನ್ ಮಾಡಿಸ್ಕೊಂಡಿದ್ದಾರೆ. ಕ್ಲೀನ್ ಮಾಡಿಸ್ಕೊಬೇಕಾದ್ರೆ ಅವ್ರಿಗೆ ಸ್ವಲ್ಪ ಬ್ಲಡ್ ಸ್ಟೇನ್ಸ್ ಕಾಣಿಸಿದೆ, ಅಂದ್ರೆ ರಕ್ತದ ಸ್ವಲ್ಪ ಕಳೆ ಕಾಣಿಸಿದೆ ಅಲ್ಲಿ ಇಲ್ಲಿ ಅಂತ ಹೋಟೆಲ್ ಅಲ್ಲಿ. ಸೊ ಅವಾಗ ಏನ್ ಮಾಡ್ತಾರೆ, ಹೋಟೆಲ್ ಸ್ಟಾಫ್ ಫಸ್ಟ್ ಗೋವಾ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ತಾರೆ, ಕ್ಯಾಂಡೋಲಿ ಮಲಿರೋರ್ಗೆ ಫೋನ್ ಮಾಡಿ ಹೇಳ್ತಾರೆ, ಸರ್ ಇದು ಸ್ವಲ್ಪ ಬ್ಲಡ್ ಸ್ಟೇನ್ಸ್ ಇದೆ ಅಂತ. ಸೊ ಪೊಲೀಸ್ ಅವ್ರು ಹೋಟೆಲ್ ಹತ್ರ ಬರ್ತಾರೆ, ಅವರೆಲ್ಲ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಪ್ಲಸ್ ಅವ್ರ ಫೋನ್ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ, ಬಟ್ ಫೋನ್ ನಾಟ್ ರೀಚಬಲ್ ಆಗಿರುತ್ತೆ, ಯಾರು ಇವ್ರು ಸುಚಾನಾ ಸೇತ್ ಅವ್ರದ್ದು. ಅವಾಗ ಏನ್ ಮಾಡ್ತಾರೆ, ಹೋಟೆಲ್ ಅವ್ರು ಹೇಳ್ತಾರೆ, ಸರ್ ನಾವೇ ಅವ್ರಿಗೆ ಡ್ರೈವರ್ ಹುಡುಕ್ಬಿಟ್ಟು ಅವ್ರನ್ನ ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ದೀರಿ ಅಂತ. ಓ ಹೌದಾ, ಹಾಗಾದ್ರೆ ಡ್ರೈವರ್ ಫೋನ್ ಮಾಡು ಅಂತಾರೆ. ಸೊ ಡ್ರೈವರ್ ಫೋನ್ ಮಾಡ್ತಾರೆ. ಡ್ರೈವರ್ ಫೋನ್ ಮಾಡಿದಾಗ ಫಸ್ಟ್ ಡ್ರೈವರ್ ಹತ್ರ ಮಾತಾಡ್ತಾರೆ, ಈ ತರ ಹೀಗೆ ಅಂತ. ಸೊ ಆ ತರ ಮಾತಾಡಿದಾಗ ಫಸ್ಟ್ ಪೊಲೀಸ್ ಅವ್ರ ಡ್ರೈವರ್ ಅಂತ ಕೇಳೋದು, ಎಷ್ಟು ಜನ ಇದ್ದೀರಾ ಕಾರಲ್ಲಿ, ಎಷ್ಟು ಜನ ಪ್ಯಾಸೆಂಜರ್ಸ್ ಇದಾರೆ ಅಂತ. ಸೊ ಅವ್ರು ಹೇಳ್ತಾರೆ, ಸರ್ ಒಬ್ಬರೇ ಪ್ಯಾಸೆಂಜರ್ ಇರೋದು ಅಂತ. ಹೌದಾ, ಯಾರು ಇಲ್ವಾ ಜೊತೆಗೆ ಅಂತ ಕೇಳ್ತಾರೆ. ಇಲ್ಲ ಸರ್ ಯಾರು ಇಲ್ಲ ಅಂತಾರೆ. ಅವಾಗ ಡ್ರೈವರ್ ಹೇಳ್ತಾನೆ, ಸರ್ ಮಾತಾಡ್ತೀರಾ ಅವ್ರ ಹತ್ರ ಅಂತ ಕೊಟ್ಟಾಗ ಇವರು ಈಸ್ಕೊಂತಾರೆ. ಸುಚಾನಾ ಅವರು ಈಸ್ಕೊಂಡು ಕೇಳ್ತಾರೆ ಪೊಲೀಸರು, ಮೇಡಮ್ ನಿಮ್ ಮಗು ಕೈಯಲ್ಲಿ ಅಂತ. ಸೊ ಅವಾಗ ಇವ್ರು ಹೇಳ್ತಾರೆ, ಸರ್ ನನ್ಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಈಗ ಬೆಂಗಳೂರು ಹೋಗ್ತಾ ಇದ್ದೀನಿ, ನನ್ನ ಮಗುನ ನನ್ನ ಫ್ರೆಂಡ್ ಅವ್ರ ಮನೇಲಿ ಬಿಟ್ಟು ಬಂದಿದ್ದೀನಿ, ಅಲ್ಲೇ ಗೋವಾದಲ್ಲೇ ಅಲ್ಲೇ ಹತ್ರದಲ್ಲಿ ಅಲ್ಲೇ ಫ್ರೆಂಡ್ ಮನೇಲಿ ಬಿಟ್ಟು ಬಂದಿದ್ದೀನಿ ಅಂತಾರೆ. ಅವಾಗ ಪೊಲೀಸರು, ಮೇಡಮ್ ಅವ್ರ ಅಡ್ರೆಸ್ ಕೊಡಿ, ನಾವು ಹೋಗಿ ಅಡ್ರೆಸ್ ಕೊಟ್ಟಿರಿ ಅಂತ ಕೇಳ್ತಾರೆ ಸುಮ್ನೆ ಇದಕ್ಕೆ. ಸೊ ಇವ್ರು ಒಂದು ಅಡ್ರೆಸ್ ಕೊಡ್ತಾರೆ. ಸೊ ಇಮಿಡಿಯೇಟ್ ಆಗಿ ಗೋವಾ ಪೊಲೀಸರು ಅಡ್ರೆಸ್ ಹೋಗಿ ಸರ್ಚ್ ಮಾಡ್ತಾರೆ. ಸೊ ಅವ್ರು ಹೋಗಿ ಸರ್ಚ್ ಮಾಡಿದಾಗ ಅಲ್ಲಿ ಯಾವ ಮನೇನೂ ಇರಲ್ಲ, ಏನೂ ಇರಲ್ಲ, ಟೋಟಲ್ ಅಡ್ರೆಸ್ ಫೇಕ್ ಆಗಿರುತ್ತೆ, ಪ್ಲಸ್ ಫೋನ್ ನಂಬರು ಫೇಕ್ ಆಗಿರುತ್ತೆ. ಸೊ ಅದು ಆಗಿದ ತಕ್ಷಣ ಮತ್ತೆ ಡ್ರೈವರ್ ಫೋನ್ ಮಾಡ್ತಾರೆ. ಡ್ರೈವರ್ ಫೋನ್ ಮಾಡ್ಬಿಟ್ಟು ಈ ತರ ಹಿಂಗ್ ಆಗಿದೆ ಅಂತೆಲ್ಲ ಹೇಳ್ತಾರೆ, ಬಟ್ ಹಿಂದೆ ಕೂತಿರೋ ಪ್ಯಾಸೆಂಜರ್ಸ್ ಕೇಳ್ಬೇಡಿ ಏನ್ ನಡೀತಿದೆ ಅಂತ. ಸೊ ಅವಾಗ ಹೇಳ್ತಾರೆ, ನೀವ್ ಎಲ್ಲಿದ್ದೀರಾ ಅಂತ ಕೇಳ್ತಾರೆ. ಸೊ ಅಷ್ಟೊತ್ತಿಗೆ ಇವರು ಬಂದು ಚಿತ್ರದುರ್ಗಕ್ಕೆ ಬಂದ್ಬಿಟ್ಟಿರ್ತಾರೆ. ಸೊ ಚಿತ್ರದುರ್ಗ ಹತ್ರ ಇರ್ತಾರೆ. ಸೊ ಅವಾಗ ಗೋವಾ ಪೊಲೀಸ್ ಅವ್ರು ಹೇಳ್ತಾರೆ ಇವರಿಗೆ, ನೀನ್ ಹೋಗೋ ದಾರಿಯಲ್ಲಿ ಯಾವ್ದು ತುಂಬಾ ಹತ್ರ ಪೊಲೀಸ್ ಸ್ಟೇಷನ್ ಇದೆಯೋ ಆ ಪೊಲೀಸ್ ಸ್ಟೇಷನ್ ಹತ್ರ ಗಾಡಿನ ಸೈಡ್ ಹಾಕು ಅಂತ. ಅವರು ಸರಿ ಸರ್ ನಾನು ಹಾಕ್ತೀನಿ ಅಂದ್ಬಿಟ್ಟು ಹೋಗ್ತಿರ್ಬೇಕಾದ್ರೆ ಚಿತ್ರದುರ್ಗದ ಹತ್ರ ಯಾವ್ದೋ ಒಂದು ಪೊಲೀಸ್ ಸ್ಟೇಷನ್ ಹತ್ರ ಸೈಡ್ ಹಾಕ್ತಾರೆ. ಸೈಡ್ ಹಾಕಿದ್ರೆ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಲ್ಲ, ಪೊಲೀಸ್ ಸ್ಟೇಷನ್ ಇನ್ನೇನ್ ಬಂತು ಅಂದಾಗ 1-2 ಕಿಲೋಮೀಟರ್ ಇಂದ ಸೈಡ್ ಹಾಕೊಂತಾರೆ. ಇವನು ಇಳಿದು ಹೋಗ್ತಾನೆ. ಅವಾಗ ಇವ್ರು ಸುಚನಾ ಅವರು ಕ್ವಶನ್ ಮಾಡ್ತಾರೆ, ಏನಾಯ್ತು ಅಂತ. ಇವರು ಹೇಳ್ತಾರೆ, ನಮ್ಮ ಮನೇಲೆಲ್ಲ ತುಂಬಾ ಗಾಬರಿ ಆಗಿದ್ದಾರೆ, ಒಂದ್ಸತಿ ಮನೇಲಿ ಮಾತಾಡ್ಬೇಕು, 1-2 ನಿಮಿಷ ನೀವು ಕಾರಲ್ಲಿ ಕೂತ್ಕೊಳ್ಳಿ ಅಂತ. ಅವಾಗ ಫೋನಲ್ಲಿ ಮಾತಾಡ್ಬೇಕಾದ್ರೆ ಪೊಲೀಸ್ ಅವ್ರಿಗೆ ಮಾಡಿ ಹೇಳ್ತಾನೆ ಡ್ರೈವರು, ಸರ್ ಇನ್ನೊಂದು ಕಿಲೋಮೀಟರ್ ಪೊಲೀಸ್ ಸ್ಟೇಷನ್ ಇದೆ, ಏನ್ ಮಾಡ್ಬೇಕು ಅಂತ. ಸೊ ಪೊಲೀಸ್ ಅವ್ರು ಹೇಳ್ತಾರೆ, ನೀವು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಸೀರಿ ಹಾಕ್ಬಿಟ್ಟು ಒಳಗಡೆ ಡೈರೆಕ್ಟ್ ಫೋನ್ ಎತ್ಕೊಂಡು ಹೋಗ್ಬಿಟ್ಟು ಒಳಗಡೆ ಪೊಲೀಸ್ ಯಾರು ಕೂತಿರ್ತಾರೋ ಅವ್ರಿಗೆ ಕೊಡು ಅಂತ. ಸೊ ಇವ್ನು ಹೇಳ್ತಾರೆ, ಸರ್ ನಾನು ಫೋನ್ ಆನ್ ಅಲ್ಲೇ ಇರ್ಲಿ, ನಾನು ಜೋಬಲ್ಲಿ ಇಟ್ಕೊಂಡಿರ್ತೀನಿ, ನೀವು ಕಟ್ ಮಾಡ್ಬೇಡಿ
ನಾನು ಡೈರೆಕ್ಟ್ ಇಲ್ಲಿದ ತಕ್ಷಣ ಫೋನ್ ಎತ್ಕೊಂಡು ಪೊಲೀಸರು ಕೊಡ್ತೀನಿ ಅಂತ. ಸರಿ ಅಂದ್ಬಿಟ್ಟು ಕುತ್ಕೊಂತಾರೆ, ಅಲ್ಲಿ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಹಾಕ್ತಾರೆ. ಇವಳು ಏನಕ್ಕೆ ಇಲ್ಲಿ ಬಂದಿದೆ ಅಂತ ಕೇಳ್ತಾರೆ. ಮೇಡಮ್ ಅಂತ ಇವನೇನೋ ಮಾತಾಡಲ್ಲ, ಓಡೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಒಳಗಡೆ ಎತ್ಕೊಂಡೋಗಿ ಫೋನ್ ಕೊಡ್ತಾನೆ. ಸೊ ಗೋವಾ ಪೊಲೀಸರು ಚಿತ್ರದುರ್ಗ ಪೊಲೀಸರ ಹತ್ರ ಮಾತಾಡ್ತಾರೆ. ಸೊ ಆಮೇಲೆ ಇವ್ರನ್ನ ಹಿಡಿದ್ಬಿಟ್ಟು ಕರ್ಕೊಂಡ್ ಬರ್ತಾರೆ, ಬನ್ನಿ ಅಂತ. ಇವ್ರನ್ನೆಲ್ಲ ಎನ್ಕ್ವೈರಿ ಮಾಡ್ತಾರೆ, ಮಗ ಎಲ್ಲಿ ಏನು ಅಂತ. ಪ್ಲಸ್ ಸೂಟ್ ಕೇಸಲ್ಲಿ ಏನೇನ್ ತರ್ತಿದ್ದೀರಾ ಅಂತ ಚೆಕ್ ಮಾಡ್ತಾರೆ. ಅವ್ರಿಗೆ ಗೊತ್ತೇ ಇರೋದು ಸೂಟ್ ಕೇಸಲ್ಲಿ ಏನಿದೆ ಅಂತ. ನಾರ್ಮಲ್ ಆಗಿ ಗೊತ್ತಲ್ವಾ, ಈಸಿ ಚೆಕಿಂಗ್ ತರ ಚೆಕ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಕೊಟ್ಟಿದ್ದ ಅಡ್ರೆಸ್ ರಾಂಗ್ ಇತ್ತಲ್ಲ, ಎಲ್ಲಿದೆ ನಿಮ್ ಮಗ, ಅಲ್ಲಿ ಯಾರು ನೋಡ್ಕೊಂತಿದ್ದಾರೆ, ಏನಾಗ್ತಿದೆ ಅಂತ. ಪ್ಲಸ್ ನಿಮ್ ಹೋಟೆಲ್ ಅಲ್ಲಿ ರಕ್ತದ ಸ್ಟೇನ್ ಸಿಕ್ಕಿದೆಲ್ಲ, ಏನಾಯ್ತು ಅಂತ ಎಲ್ಲ ಕ್ವಶನ್ ಮಾಡ್ತಾರೆ. ಇವಳು ಏನು ಹೇಳಲ್ಲ ಇವರು. ಸೊ ಇವ್ರೇನ್ ಹೇಳ್ತಾರೆ ಅಂದ್ರೆ, ಇಲ್ಲ ಸರ್ ಅದು ಇದು ಏನು ನನ್ಗೆ ಗೊತ್ತಿಲ್ಲ, ನನ್ ಮಗ ಅಲ್ಲೇ ಇದ್ದಾನೆ, ಬೇಕಾದ್ರೆ ವಿಡಿಯೋ ಕಾಲ್ ಮಾಡಿ ತೋರಿಸಿ ನೋಡ್ತೀರಾ ಅಂತೆಲ್ಲ ಹೇಳ್ತಾರೆ. ಆಯ್ತಮ್ಮ, ನಿನ್ನ ಹತ್ರ ಏನ್ ಲಗೇಜ್ ಇದೆ ಓಪನ್ ಮಾಡು ಅಂತಾರೆ. ಸೊ ಓಪನ್ ಮಾಡಕ್ಕೆ ಲಗೇಜ್ ಓಪನ್ ಮಾಡಿದಾಗ ಅಲ್ಲಿ ಅವ್ರ ಮಗನ ಒಂದು ಡೆಡ್ ಬಾಡಿ ಸಿಗುತ್ತೆ ಆ ಲಗೇಜ್ ಒಳಗಡೆ. ಸೊ ಆ ಡೆಡ್ ಬಾಡಿ ಸಿಗುತ್ತೆ. ಸೊ ಅವಾಗ ಯಾರಿದು ಅಂತ ಕೇಳ್ತಾರೆ ಪೊಲೀಸು. ಇವರು ಸೂಚನಾ ಸೇತ್ ಅವರು ನನ್ ಮಗ ಸರ್ ಅಂತ. ಸೊ ಅಲ್ಲಿಗೆ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಆಚೆ ಬರುತ್ತೆ. ಸೊ ಅದ್ ನೋಡಿದ ತಕ್ಷಣ ಎಲ್ಲಾರು ತುಂಬಾ ಅಂದ್ರೆ ತುಂಬಾ ಶಾಕ್ ಆಗ್ತಾರೆ. ಏನಪ್ಪಾ ಇದು, ಮಗನ್ ಡೆಡ್ ಬಾಡಿ ಇಲ್ಲಿದೆ ಅಂತ. ಸೊ ಅದನ್ನ ಇವರು ಕನ್ಫರ್ಮ್ ಮಾಡ್ತಾರೆ, ಚಿತ್ರದುರ್ಗ ಪೊಲೀಸ್ ಅವರು ನ್ಯೂಸ್ ನ. ಸೊ ಅದು ಗೋವಾ ಪೊಲೀಸ್ ಅವರಿಗೆ ನ್ಯೂಸ್ ಹೋಗುತ್ತೆ. ನ್ಯೂಸ್ ಹೋಗಿದ ತಕ್ಷಣ ಗೋವಾ ಪೊಲೀಸ್ ಅವರು ಅಲ್ಲಿ FIR ಫೈಲ್ ಮಾಡಿ ಮತ್ತೆ ಇವ್ರು ಸೂಚನಾ ಸೇತ್ ಅವ್ರನ್ನ ಗೋವಾ ಕರೆಸ್ಕೊಂತಾರೆ ಫರ್ದರ್ ಎನ್ಕ್ವೈರಿ, ಫರ್ದರ್ ಇನ್ವೆಸ್ಟಿಗೇಷನ್ಗೋಸ್ಕರ. ಸೊ ಇದೆಲ್ಲ ನೋಡಿದಾಗ ನೆಕ್ಸ್ಟ್ ಬರುತ್ತೆ ಮಾತು, ಸೂಚನಾ ಸೇತು ಮತ್ತೆ ಅವ್ರ ಗಂಡ ಇಬ್ರು 2021 ಡಿವೋರ್ಸ್ ಅಪ್ಲೈ ಮಾಡಿದ್ರು. ಸೊ ಅವ್ರದಿನ್ನ ಡಿವೋರ್ಸ್ ಗ್ರಾಂಟ್ ಆಗಿಲ್ಲ. ಸೊ ಕೇಸಸ್ ನಡೀತಿದೆ. ಸೊ ಇದ್ರ ಪ್ರಕಾರ ಕೋರ್ಟ್ ಅವ್ರು ಹೇಳಿದ್ರಂತೆ, ಲೈಕ್ ತಿಂಗಳಿಗೆ ಒಂದ್ಸತಿ ಗೊತ್ತಲ್ವಾ ಅಪ್ಪನ್ನ ಮೀಟ್ ಮಾಡೋದು ಮಾಡ್ಕೊಳ್ಳಿ ಅಂತ. ಬಟ್ ಇವರು ಮಗನ ಗೋವಾ ಕರ್ಕೊಂಡು ಹೋಗಿದ ರೀತಿ ಏನಕ್ಕೆ ಅಂದ್ರೆ, ಅವ್ರ ಅಪ್ಪನ ಭೇಟಿ ಆಗ್ಬಾರ್ದು ಅಂತ ಕರ್ಕೊಂಡು ಹೋಗಿದ್ರಂತೆ. ಸೊ ಈಗ ಅವರು ಮತ್ತೆ ಇವರು ಅವ್ರ ಗಂಡನು ಗೋವಾ ಕರೆಸಿದ್ರು ಇನ್ವೆಸ್ಟಿಗೇಷನ್ಗೋಸ್ಕರ. ಸೊ 15 ನಿಮಿಷ ಟೈಮ್ ಕೊಟ್ಟಿದ್ರು ಇಬ್ರ ಹತ್ರನು ಮಾತಾಡೋದಕ್ಕೆ, ನೀವು ಹೋಗಿ ಮಾತಾಡಿ, ಏನ್ ಮಾತಾಡ್ತೀರಾ ಅಂತ. ಸೊ ಇವ್ರು ಇಬ್ರು ಮಾತಾಡ್ಬೇಕಾದ್ರೆ ಒಂದು ಆಚೆ ಏನ್ ಬಂತು ಅಂದ್ರೆ, ನಾನ್ ಸಾಯಿಸಿಲ್ಲ ನೀನ್ ಸಾಯಿಸಿರೋದು ಅಂತ ಹೆಂಡತಿ ಗಂಡನ ಮೇಲೆ ಹಾಕ್ತಿದ್ದಾರೆ. ಬಟ್ ಗಂಡ ಗೋವಾದಲ್ಲೇ ಇರ್ಲಿಲ್ಲ. ಸೊ ಇದು ಏನಾಗಿದೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ಇಬ್ರು ಕಡೆಯಿಂದ ಏನ್ ನಡೀತಿದೆ, ಅಥವಾ ಗಂಡ ಹೆಂಡತಿ ಜಗಳಕ್ಕೆ ಮಗ ಬಲಿಯಾದ್ನ ಅಥವಾ ಅಮ್ಮನೇ ಕೊಂದ್ರೆ, ಯಾರ್ ಕೊಂದ್ರು, ಏನ್ ಆಗ್ತಿದೆ. ಬಟ್ 99% ನೋಡೋ ಪ್ರಕಾರ ರಕ್ತದ ಸ್ಟೇನ್ ಸಿಕ್ಕಿದೆ ಹೋಟೆಲ್ ರೂಮ್ಸ್ ಅಲ್ಲಿ, ಪ್ಲಸ್ ಇವ್ರು ಲಗೇಜ್ ಅಲ್ಲಿ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ಪ್ಲಸ್ 30,000 ರೂಪಾಯಿ ಕೊಟ್ಟಿದ್ದಾಳೆ ಇವರು ಇದಕ್ಕೆ ಏನಂತಾರೆ ಟ್ಯಾಕ್ಸಿಗೆ, ಅದು ಗೋವಾದಿಂದ ಇವರು ಜಾಗಕ್ಕೆ 30,000 ರೂಪಾಯಿ ಕೊಟ್ಬಿಟ್ಟು ಒಬ್ಬರೇ ಬಂದಿದ್ದಾರೆ ಟ್ರಾವೆಲ್ ಮಾಡ್ಕೊಂಡು. ಸೊ ಏನು ಗೊತ್ತಾ ಅಂತ ಇದನ್ನ ನೋಡ್ಬೇಕಾಗತ್ತೆ. ಈಗ ಸದ್ಯಕ್ಕೆ ಎನ್ಕ್ವೈರಿ ನಡೀತಿದೆ, ಅವ್ರನ್ನ ಡಿಟೈನ್ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ, ಕಸ್ಟಡಿಯಲ್ಲಿದ್ದಾರೆ. ಸೊ ಇದು ಮುಂದೆ ಯಾವ ತರ ತಿರುವು ತಗೊಳುತ್ತೆ, ಯಾರ್ ಕಡೆ ಹೋಗುತ್ತೆ, ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಬಟ್ ಇಂಥ ನ್ಯೂಸ್ ಕೇಳ್ತಿದ್ರೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ ನಮ್ಗಂತೂ. ಯಾಕಂದ್ರೆ ಸ್ವಂತ ಅಮ್ಮ ಮಗನ್ನ ಈ ತರ ಎಲ್ಲ ಮಾಡ್ತಾರೆ ಅಂತ ಯೋಚನೆ ಮಾಡಕ್ಕಾಗಲ್ಲ. ಪ್ಲಸ್ ಇನ್ನೊಂದೇನಂದ್ರೆ, ನಾನು ಒಂದು ಕಂಪನಿ ಓನರ್ ಅಂತ ಹೇಳ್ಕೊಂಡು ಓಡಾಡ್ತಿದ್ರಂತೆ. ಅದು ಕಂಪನಿ ಬರೀ ರಿಜಿಸ್ಟರ್ ಆಗಿದೆ ಅಂತ, ಅದ್ರಲ್ಲಿ ಏನೋ ನಡೀತಿಲ್ವಂತೆ. ಪ್ಲಸ್ ಅದೇ ತರ ಇವ್ರ ಹೆಸರು 10 ರಿಂದ 20 ಕಂಪನಿ ಇದಾವಂತೆ, ಒಂದ್ರಲ್ಲೂ ₹1 ಟ್ರಾನ್ಸಾಕ್ಷನ್ ಆಗಿಲ್ವಂತೆ. ಇವ್ರು ಬರೀ ನನ್ನ ಕಂಪನಿ ಓನರ್ ಅನ್ಕೊಂಡು ಇವ್ರ ಹತ್ರ ಕಾಸು ಇಸ್ಕೊಂಡು ಅದೇ ಕಾಸಲ್ಲಿ ಜೀವನ ಮಾಡ್ತಿದ್ರು ಅಂತ ಇನ್ನೊಂದು ಆರ್ಟಿಕಲ್ ಅಲ್ಲಿ ಆಚೆ ಬಂದಿದೆ. ಎಷ್ಟು ನಿಜ ಎಷ್ಟು ಸತ್ಯ ಅಂತ ಗೊತ್ತಿದೆ, ಯಾಕಂದ್ರೆ ನಾವು ಬರೀ ನ್ಯೂಸ್ ಪೇಪರ್ ಮತ್ತೆ ರಿಪೋರ್ಟ್ಸ್ ಅಲ್ಲಿ ಏನ್ ಬರುತ್ತೋ ಅದನ್ನ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡಿ ನಿಮ್ ಮುಂದೆ ತಗೊಂಡ್ಬರೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸೊ